ಬೆಂಕಿಗೆ ಹೊಗೆ ಬಿದ್ದರೆ ಜ್ಯೋತಿ ಮಾಯ ಆಗತ್ತೆ, ಮನಸ್ಸಿಗೆ ಆಸೆ ಅಂಟಿದರೆ ಜ್ಞಾನ ಮಾಯ ಆಗತ್ತೆ. ಇದು ಯಾರೋ ಒಬ್ಬರ ಕಥೆ ಅಲ್ಲ, ಇದು ನಿಮ್ಮ ಕಥೆ, ನನ್ನ ಕಥೆ, ಈ ಬೆಂಗಳೂರಿನ ಲಕ್ಷಾಂತರ ಜನರ ಕಥೆ. ಕಥೆಯನ್ನು ಪೂರ್ತಿ ಕೇಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಕಂಟೆಂಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲದೆ ಇದ್ದರೆ ಒಂದು ಕಾಮೆಂಟ್ನ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಕಥೆ ಒಳಗೆ ಹೋಗೋಣ. ಅರ್ಜುನ್ ಅಂತ ಒಬ್ಬ ಹುಡುಗ ಇದ್ದ. 28 ವರ್ಷ ವಯಸ್ಸು. ವೈಟ್ಫೀಲ್ಡ್ನಲ್ಲಿ IT ಕಂಪನಿಲಿ ಕೆಲಸ ಮಾಡ್ತಿದ್ದ. ತಿಂಗಳಿಗೆ 50,000 ಸಂಬಳ. ಊರಿಂದ ಬಂದ ಮನುಷ್ಯ ಮಾರತಹಳ್ಳಿಲಿ ಒಂದು ಚಿಕ್ಕ ಒಂದೇ ಬೆಡ್ರೂಮ್ ಅಪಾರ್ಟ್ಮೆಂಟ್ ಬಾಡಿಗೆಗೆ ತಗೊಂಡಿದ್ದ. ಆ ಮನೆಯಲ್ಲಿ ಹೆಚ್ಚಿನ ಸಾಮಾನೇನಿರಲಿಲ್ಲ. ಒಂದು ಚಾಪೆ, ಒಂದು ಸ್ಟ್ಯಾಂಡ್ ಮೇಲೆ ಹಳೆ TV, ಅಮ್ಮ ಕಟ್ಕೊಟ್ಟಂಥ ಉಣ್ಣೆ ಹೊದಿಕೆ. ಆದರೆ ಅವನ ಮನಸ್ಸಲ್ಲಿ ಒಂದು ಶಾಂತಿ ಇತ್ತು. ಬೆಳಗ್ಗೆ ಎದ್ರೆ ಒಂದು ಕಪ್ ಕಾಫಿ ಮಾಡಿಕೊಂಡು ಕಿಟಕಿ ಪಕ್ಕ ಕೂತು ಆ ಕಿಟಕಿಯ ಬೆಳಕಲ್ಲಿ 1-2 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೋತಿದ್ದ. ಅವನ ಜೀವನ ಸಣ್ಣದಾಗಿತ್ತು, ಆದರೆ ಸಂಪೂರ್ಣವಾಗಿತ್ತು. ಒಂದು ದಿನ ಆಫೀಸ್ ಲಂಚ್ ಬ್ರೇಕಲ್ಲಿ ಅವನ ಸೀನಿಯರ್ ವಿಕ್ರಮ್ ತನ್ನ iPhone 15 Pro ಕೈಯಲ್ಲಿ ತಿರುಗಿಸ್ತಾ ಕೂತಿದ್ದ. ಮತ್ತೊಬ್ಬ ಕೊಲೀಗ್ ತಾನು ಸರ್ಜಾಪುರ ರೋಡ್ನಲ್ಲಿ ಒಂದು 2 BHK ಫ್ಲ್ಯಾಟ್ EMIಗೆ ತಗೊಂಡೆ ಅಂತ ಹೇಳ್ತಿದ್ದ. ಇನ್ನೊಬ್ಬರು ಗೋವಾ ಟ್ರಿಪ್ ಫೋಟೋಸ್ನ ಶೇರ್ ಮಾಡ್ತಿದ್ರು. ಅರ್ಜುನ್ ಅದ್ಯಾವುದೋ ದಿನ ಮೊದಲ ಸಲ ತನ್ನ ನೋಕಿಯಾ ಫೋನ್ ನೋಡ್ಕೊಂಡ. ಆ ಕ್ಷಣದಲ್ಲಿ ಅವನ ಮನಸ್ಸಿಗೆ ಮೊದಲ ಸಲ ಒಂದು ಅಸ್ವಸ್ಥತೆ ಬಂತು, ಒಂದು ಹೋಲಿಕೆ, ಒಂದು ಕಸಿವಿಸಿ. ಅವನಿಗೆ ಗೊತ್ತೇ ಆಗಲಿಲ್ಲ ಆ ಅಸ್ವಸ್ಥತೆ ಒಂದು ಬೀಜ ಅಂತ, ಅದು ಇವತ್ತು ಮೊಳಕೆ ಒಡಿತಿದೆ ಅಂತ. ರಾತ್ರಿ ಆಯಿತು. ಅರ್ಜುನ್ ಇನ್ಸ್ಟಾಗ್ರಾಮ್ ತೆಗೆದ. ಒಬ್ಬ ಹುಡುಗ ಮಾಲ್ಡೀವ್ಸ್ನಲ್ಲಿ ಬೀಚ್ ಮೇಲೆ ಕೂತಿದ್ದ. ಇನ್ನೊಬ್ಬ ತನ್ನ ಬ್ರ್ಯಾಂಡ್ ನ್ಯೂ ಹೋಂಡಾ ಸಿಟಿ ಕಾರ್ನ ಕೀ ಹೋಲ್ಡ್ ಮಾಡಿಕೊಂಡು ಸ್ಮೈಲ್ ಮಾಡ್ತಿದ್ದ. ಒಬ್ಬ ಹುಡುಗಿ ಲಕ್ಸುರಿ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ನಿಂತು ಬ್ಯಾಂಗ್ಳೂರ್ನ ಸನ್ಸೆಟ್ ವಿಡಿಯೋ ಮಾಡ್ತಿದ್ಲು. ಅರ್ಜುನ್ ತನ್ನ ಚಾಪೆಯ ಮೇಲೆ ಒಂಟಿಯಾಗಿ ಮಲ್ಕೊಂಡಿದ್ದ. ಫ್ಯಾನ್ ತಿರುಗ್ತಿತ್ತು, ಗಾಳಿ ಬರ್ತಿತ್ತು, ಆದರೆ ಆ ರಾತ್ರಿ ಅವನ ಮನಸ್ಸು ಮಾತ್ರ ಬಿಸಿ ಆಗ್ತಿತ್ತು. ನಾನು ಯಾಕೆ ಇಷ್ಟೇ ಬಾಳ್ತೀನಿ? ನಂಗೆ ಯಾಕೆ ಇದ್ಯಾವುದೂ ಇಲ್ಲ? ನಾನು ಸ್ಮಾರ್ಟ್ ಅಲ್ವಾ? ನಾನು ಕಷ್ಟಪಡ್ತಿಲ್ವಾ ಅಂತ ತನ್ನಂತಾನೇ ಪ್ರಶ್ನೆ ಮಾಡಿಕೊಂಡ. ಹೋಲಿಕೆ ಮನಸ್ಸಿನ ಅತ್ಯಂತ ದೊಡ್ಡ ಶತ್ರು, ಆದರೆ ಅದು ಯಾರಿಗೂ ಶತ್ರು ಅಂತ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅದು ಸ್ನೇಹಿತನ ರೂಪ ಧರಿಸಿಕೊಂಡು ಬರುತ್ತೆ, ಆಂಬಿಷನ್ ಅನ್ನುವಂಥ ಹೆಸರಲ್ಲಿ. 6 ತಿಂಗಳು ಕಳೆಯಿತು. ಅರ್ಜುನ್ ಒಂದು 2 BHK ಅಪಾರ್ಟ್ಮೆಂಟ್ EMIಯಲ್ಲಿ ತಗೊಂಡ, ಚಂದಾಪುರದಲ್ಲಿ. ತಿಂಗಳಿಗೆ 35,000 EMI, 15,000 ಉಳಿದ ಎಕ್ಸ್ಪೆನ್ಸಸ್. ಅವನ 50,000 ಸಂಬಳ ಇದರಲ್ಲೇ ತೀರ್ ಹೋಗ್ತಿತ್ತು. ಆದರೆ ಮನೆ ಮಾತ್ರ ಹೆಮ್ಮೆ ತಂದಿತ್ತು ಅವನಿಗೆ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ನ್ಯೂ ಹೋಮ್ ಅಂತ ಪೋಸ್ಟ್ ಮಾಡ್ದ. 300 ಲೈಕ್ಸ್ ಬಂತು. ಖುಷಿ ಆಯಿತು. ಆ ಖುಷಿ ಎಷ್ಟು ದಿನ ಇತ್ತು? 2 ದಿನ. ಆನಂತರ ಮತ್ತೆ ಅದೇ ಶೂನ್ಯ, ಮತ್ತೆ ಸ್ಕ್ರೋಲ್, ಮತ್ತೆ ಹೋಲಿಕೆ, ಮತ್ತೆ ಅಸ್ವಸ್ಥತೆ. ಇದೇ ಕಾಮದ ಸ್ವಭಾವ. ಹೊಗೆ ಬೆಂಕಿಯನ್ನು ಮುಚ್ಚುವ ಹಾಗೆ. ಆಸೆ ಎಲ್ಲ ಸಂತೃಪ್ತಿಯನ್ನು ಮುಚ್ಚಿಬಿಡುತ್ತೆ. ಪ್ರಮೋಷನ್ ಬೇಕು ಅಂತ ಅರ್ಜುನ್ ಓವರ್ ಟೈಮ್ ಶುರು ಮಾಡ್ದ. ಬೆಳಗ್ಗೆ 8ಕ್ಕೆ ಹೋದರೆ ರಾತ್ರಿ 11ಕ್ಕೆ ಬರ್ತಿದ್ದ. ಅಮ್ಮನ ಫೋನ್ ಕಾಲ್ಗೆ ಬ್ಯುಸಿ ಅಮ್ಮ, ಆಮೇಲೆ ಮಾತಾಡ್ತೀನಿ ಅಂತ ಕಟ್ ಮಾಡ್ತಿದ್ದ. ಆ ಹೊಸ 2 ಕೋಟಿ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ಅವನು ಒಂಟಿಯಾಗಿ ನಿಲ್ತಿದ್ದ. ಬೆಂಗಳೂರು ರಾತ್ರಿಯ ಲೈಟ್ಸ್ ನೋಡ್ತಿದ್ದ. ಎಲ್ಲ ಬೆಳಕು ಇತ್ತು, ಆದರೆ ಒಳಗೆ ಕತ್ತಲೆ ಇತ್ತು. ಗೆಳೆಯರು ಯಾರೂ ಇರಲಿಲ್ಲ, ಯಾಕಂದರೆ ಅವನು ತನ್ನ ಜೀವನವನ್ನು ಕೆಲಸಕ್ಕೆ ಅಡ ಇಟ್ಟಿದ್ದ. ಒಂದು ದಿನ ಅವನ ಹಳೆಯ ಗೆಳೆಯ ಫೋನ್ ಮಾಡ್ದ. ಮಚ್ಚ, ಈ ಸಂಡೇ ಎಲ್ಲರೂ ಸೇರಿ ಊಟ ಮಾಡೋಣ ಅಂತಂದರೆ ಅರ್ಜುನ್ ಹೇಳ್ದ, ಮಚ್ಚ ಡೆಡ್ಲೈನ್ ಇದೆ, ನೋಡ್ತೀನಿ ಅಂತ. ಆದರೆ ಮತ್ತೆ ಆ ಫೋನ್ ಬರಲೇ ಇಲ್ಲ. ಒಂದು ದಿನ ಅವನ ಸ್ವಂತ ಬರ್ಡೇ ಮರ್ತೋಯ್ತು. ಬೆಳಗ್ಗೆ ಎದ್ದು ಕ್ಯಾಲೆಂಡರ್ ನೋಡಿ ಶಾಕ್ ಆದ. ಯಾರೂ ವಿಶ್ ಮಾಡಲಿಲ್ಲ, ಯಾಕಂದರೆ ಅವನೇ ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಆ ದಿನ ರಾತ್ರಿ ಅವನು ತನ್ನ ಬಾತ್ರೂಮ್ನ ಮಿರರ್ನಲ್ಲಿ ತನ್ನ ಮುಖ ನೋಡಿಕೊಂಡ. ಡಾರ್ಕ್ ಸರ್ಕಲ್ಸ್, ಸೊರಗಿದ ಮುಖ, ಖಾಲಿ ಕಣ್ಣುಗಳು. ಯಾಕಾಗಿ ಇಷ್ಟು ಓಡ್ತಿದ್ದೀನಿ, ಯಾರಿಗೋಸ್ಕರ ಅಂತ ಅನ್ನಿಸ್ತು ಅವನಿಗೆ. ಒಂದು ಮಳೆಗಾಲದ ರಾತ್ರಿ, ಔಟರ್ ರಿಂಗ್ ರೋಡ್, 4 ಕೋಟಿಯ ಕಾರ್ಗಳ ನಡುವೆ ಅರ್ಜುನ್ ಒಂದು ಓಲಾ ಕ್ಯಾಬ್ನಲ್ಲಿ ಕೂತಿದ್ದ. ಟ್ರಾಫಿಕ್ನಲ್ಲಿ ಕ್ಯಾಬ್ ನಿಂತಿತ್ತು. ಮಳೆ ಗ್ಲಾಸ್ ಮೇಲೆ ಬೀಳ್ತಿತ್ತು. ಹೊರಗಡೆ ಒಬ್ಬ ಅಜ್ಜ ಒಂದು ಮರದ ಕೆಳಗೆ ನಿಂತು ಮಳೆ ನಿಲ್ಲೋದನ್ನು ಕಾಯ್ತಿದ್ದ. ಅವನ ಮುಖದಲ್ಲಿ ಚಿಂತೆ ಇರಲಿಲ್ಲ. ಅವನು ಸುಮ್ಮನೆ ಮಳೆ ನೋಡ್ತಿದ್ದ. ಅರ್ಜುನ್ ಆ ಅಜ್ಜನನ್ನು ನೋಡ್ದ. ಅಜ್ಜನ ಬಳಿ 35,000 EMI ಇಲ್ಲ, iPhone ಇಲ್ಲ, ಲಕ್ಸುರಿ ಅಪಾರ್ಟ್ಮೆಂಟ್ ಇಲ್ಲ. ಆದರೆ ಅಜ್ಜನ ಕಣ್ಣಲ್ಲಿ ನೆಮ್ಮದಿ ಇತ್ತು. ಅರ್ಜುನ್ ಹತ್ರ ಹೇಳ್ಕೊಳ್ಳಲಾಗದ ಎಲ್ಲ ಇತ್ತು.
ಆದರೆ ಅವನ ಕಣ್ಣಲ್ಲಿ ಖಾಲಿ ಇತ್ತು. ಒಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಹೊಳೆಯಿತು, ನಾನು ಯಾವುದಕ್ಕಾಗಿ ಓಡ್ತಿದ್ದೀನಿ ಅಂತ. ಆ ರಾತ್ರಿ ಅರ್ಜುನ್ ಮಲಗಲೇ ಇಲ್ಲ. ವಾಟ್ಸಪ್ ಕ್ಲೋಸ್ ಮಾಡ್ದ, ಇನ್ಸ್ಟಾಗ್ರಾಮ್ ಕ್ಲೋಸ್ ಮಾಡ್ದ, ಲ್ಯಾಪ್ಟಾಪ್ ಮುಚ್ಚಿಟ್ಟ, ಲೈಟ್ಸ್ ಆಫ್ ಮಾಡ್ದ. ಕತ್ತಲೆ. ಅಂಥ ಕತ್ತಲಲ್ಲಿ ಮೊದಲ ಸಲ ಅವನು ತನ್ನ ಮನಸ್ಸಿನ ಸ್ವರ ಕೇಳ್ದ. ಅವನ ಸ್ವರ ಹೇಳ್ತಿತ್ತು, ನೀನು ಯಾವುದಾದ್ರೂ ಖರೀದಿ ಮಾಡಿದ ಮೇಲೆ ಎಷ್ಟು ದಿನ ಖುಷಿ ಇರುತ್ತೆ? 1 ವಾರ, ಆ ಖುಷಿ ಹೋಗುತ್ತೆ, ಆಮೇಲೆ ಮತ್ತೇನೋ ಬೇಕು ಅಂತ ಅನ್ನಿಸುತ್ತೆ ಅಲ್ವಾ ಅಂತ ಹೇಳ್ತಿತ್ತು ಆ ಮನಸ್ಸು. ಅರ್ಜುನ್ ಆ ಕ್ಷಣ ಕಣ್ಣೀರು ಹಾಕ್ದ. ಸದ್ದಿಲ್ಲದೆ ಯಾರ ಮುಂದೂ ಅಲ್ಲ, ತನ್ನಷ್ಟಕ್ಕೆ ತಾನೆ. ಬೆಳಗ್ಗೆ 5 ಗಂಟೆಗೆ ಅರ್ಜುನ್ ಎದ್ದ. ಕಣ್ಣು ಊತ ಬಂದಿತ್ತು, ತಲೆ ಭಾರ ಇತ್ತು. ಅವನ ಕಣ್ಣು ಬುಕ್ ಶೆಲ್ಫ್ ಮೇಲೆ ಬಿತ್ತು. ಒಂದು ಕೆಂಪು ಬಣ್ಣದ ಪುಸ್ತಕ ಧೂಳು ಹಿಡಿದಿತ್ತು. ತಾನು ಬೆಂಗಳೂರಿಗೆ ಹೋಗುವಾಗ ಅಮ್ಮ ಕೊಟ್ಟಂಥ ಪುಸ್ತಕ ಅದು. ಮಗ, ಒಂದು ದಿನ ಓದ್ತೀಯಾ ಇದನ್ನು ಇಟ್ಕೋ, ಇದು ಭಗವದ್ಗೀತೆ ಅಂತ ಹೇಳಿ ಕೊಟ್ಟಿದ್ಲು. ಅರ್ಜುನ್ ಅದನ್ನು ತಗೊಂಡ, ಧೂಳು ಒರೆಸ್ದ, ತೆಗೆದು ನೋಡ್ದ. ಯಾವ ಪೇಜ್ ತೆಗೆದ್ರೂ ಅವನಿಗೆ ಅರ್ಥ ಆಗಲಿಲ್ಲ. ಆದರೆ ಒಂದು ಶ್ಲೋಕ ಕಣ್ಣಿಗೆ ಬಿತ್ತು. ಅದೇ ಭಗವದ್ಗೀತೆ ಅಧ್ಯಾಯ 3ರ ಶ್ಲೋಕ 39. ಶ್ಲೋಕ ಹೀಗಿದೆ: ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಅದನ್ನೇ ಮತ್ತೆ ಮತ್ತೆ ಓದಿದ. ಆಮೇಲೆ ಅದರ ಅರ್ಥ ನೋಡ್ದ. ಅದರ ಅರ್ಥ, ಓ ಕೌಂತೆಯ, ಈ ಎಂದಿಗೂ ತೃಪ್ತಿಯಾಗದ ಕಾಮ ಅನ್ನುವಂಥ ಬೆಂಕಿ ಜ್ಞಾನಿಗಳಿಗೂ ನಿತ್ಯ ಶತ್ರುವಾಗಿ ಜ್ಞಾನವನ್ನೇ ಮುಚ್ಚಿಬಿಡುತ್ತೆ ಅನ್ನೋದು ಅದರ ಅರ್ಥ ಆಗಿತ್ತು. ಆ ಕ್ಷಣ ಅವನ ಮೈ ನಡುಗಿತು. ಈ ಶ್ಲೋಕ ಓದಿದ ಮೇಲೆ ಅರ್ಜುನ್ ಮತ್ತೆ ಹಳೆ ಜೀವನ ನೆನಪಿಸ್ಕೊಂಡ. ಮಾರತ್ಹಳ್ಳಿಯ ಚಿಕ್ಕ ಫ್ಲ್ಯಾಟ್, ಕಾಫಿ ಕಪ್, ಕಿಟಕಿ ಬೆಳಕು, ಆ ಶಾಂತಿ, ಅದು ಎಲ್ಲಿ ಹೋಯ್ತು ಅಂತ ಯೋಚನೆ ಮಾಡಿದ. ಕೃಷ್ಣ ಹೇಳ್ತಾನೆ, ಕಾಮ ಬೆಂಕಿಯ ಥರ, ಅದಕ್ಕೆ ಎಷ್ಟು ಹಾಕಿದ್ರೂ ತೃಪ್ತಿಯಾಗಲ್ಲ. ನೀವು ಒಂದು ಮನೆ ತಗೊಂಡ್ರೆ ಅದಕ್ಕೆ ಇನ್ನೊಂದು ಮನೆ ಬೇಕಾಗತ್ತೆ. ಒಂದು ಕಾರ್ ತಗೊಂಡ್ರೆ ಅದಕ್ಕೆ ಬದಲಾಗಿ BMW ಬೇಕಾಗತ್ತೆ. ಸ್ಟೇಟಸ್ಸು, ವ್ಯಾಲಿಡೇಷನ್ನು, ಲೈಕ್ಸ್ಗಳು ಬೇಕಾಗತ್ತೆ. ಆಸೆ ಸಮುದ್ರದ ಥರ, ಎಷ್ಟೇ ನದಿಗಳು ಬಂದು ಸೇರಿದ್ರೂ ಅದು ತುಂಬೋದಿಲ್ಲ. ಕೃಷ್ಣ ಅರ್ಜುನನಿಗೆ ಯುದ್ಧ ಕ್ಷೇತ್ರದಲ್ಲಿ ಹೀಗೆ ಹೇಳ್ತಾನೆ, ಈ ಕಾಮ ನಿನ್ನ ಜ್ಞಾನವನ್ನು ಮುಚ್ಚಿಬಿಡುತ್ತೆ ಅಂತ. ಅದೇ ಮಾತು ಇವತ್ತು ಬೆಂಗಳೂರಿನ ಫ್ಲ್ಯಾಟ್ನಲ್ಲಿ ಅರ್ಜುನ್ಗೆ ಅರ್ಥ ಆಯಿತು. ಜ್ಞಾನ ಅಂದರೆ ಏನು, ಏನು ಮಾಡಬೇಕು, ಯಾಕೆ ಬದುಕಬೇಕು, ಯಾರ ಸಲುವಾಗಿ ಬದುಕಬೇಕು ಅನ್ನುವಂಥ ಸ್ಪಷ್ಟತೆ, ಅದನ್ನು ಆಸೆ ಹೊಗೆಯ ಥರ ಮುಚ್ಚಿಬಿಡುತ್ತೆ. ಆ ರಾತ್ರಿ ಮುಗಿದ ಮೇಲೆ ಅರ್ಜುನ್ ಒಂದು ಕೆಲಸ ಮಾಡ್ದ. ಬೆಳಗ್ಗೆ ಎದ್ದು ಕಬ್ಬನ್ ಪಾರ್ಕಿಗೆ ಹೋದ. ಮೊಬೈಲ್ ಮನೆಯಲ್ಲೇ ಬಿಟ್ಟ. ಕಿವಿಯಲ್ಲಿ ಇಯರ್ಫೋನ್ ಇಲ್ಲ, ಯಾವ ಗಮ್ಯ ಇಲ್ಲ, ಯಾವ ಅಜೆಂಡಾ ಇಲ್ಲ. ಮರಗಳ ನೆರಳಲ್ಲಿ ನಡೆದ. ಹಕ್ಕಿಗಳ ಸ್ವರ ಕೇಳ್ದ. ಗಾಳಿ ಮೈಗೆ ತಾಕ್ತಾ ಇತ್ತು. ಅದೇ ಮೊದಲ ಸಲ ಬೆಂಗಳೂರು ಅವನಿಗೆ ಮನೆ ಅನ್ನಿಸ್ತಿತ್ತು. ತನ್ನ ಫ್ಲ್ಯಾಟ್ಗೆ ವಾಪಸ್ ಬಂದ. ಅಮ್ಮನಿಗೆ ಕಾಲ್ ಮಾಡ್ದ. ಈ ಸಲ ಕಟ್ ಮಾಡಲಿಲ್ಲ. ಹಾಗೆ 1 ಗಂಟೆ ಮಾತಾಡ್ದ. ಕೃಷ್ಣ ಅರ್ಜುನನಿಗೆ ಹೇಳುವಂಥ ಮಾತು, ಬೆಂಕಿಗೆ ಹೊಗೆ ಬಿದ್ದ ಹಾಗೆ ಆಸೆ ನಮ್ಮ ಜ್ಞಾನವನ್ನು ಮುಚ್ಚಿಬಿಡುತ್ತೆ. ನಾವು ಕಾಣ್ತಿದ್ದೀವಿ ಅನಿಸುತ್ತೆ, ಆದರೆ ಹೊಗೆಯ ಮೂಲಕ ಕಾಣ್ತಿರ್ತೀವಿ ಅಷ್ಟೆ. ಅದಕ್ಕೆ ಯಾರ್ಯಾರ ಬಳಿ ಎಷ್ಟು ಇದೆ ಅಂತ ನೋಡಬೇಡ, ನಿನ್ನ ಬಳಿ ಈ ಕ್ಷಣ ಏನಿದೆ ಅಂತ ನೋಡ್ಕೋ. ಆಸೆ ತಪ್ಪಲ್ಲ, ಕನಸು ಕಾಣೋದು ತಪ್ಪಲ್ಲ, ಆದರೆ ಆ ಆಸೆ ನಿನ್ನ ಒಳಗಿನ ಶಾಂತಿಯನ್ನು ಕದ್ದೊಯ್ಯೋ ತನಕ ಬಿಡಬೇಡ. ಅದು ನಿನ್ನ ಮನೆ, ಸ್ನೇಹಿತರು, ಅಮ್ಮ, ನಿದ್ದೆ ಎಲ್ಲವನ್ನ ತಿನ್ನೋ ತನಕ ಬಿಡಬೇಡ. ಈ ಕ್ಷಣ ನಿಲ್ಲು, ಉಸಿರು ತಗೋ, ಒಳಗೆ ನೋಡ್ಕೋ ಅಂತ ಕೃಷ್ಣ ಹೇಳ್ತಿದ್ದಾನೆ. ಕೃಷ್ಣ ಅವತ್ತು ಹೇಳಿದಂಥ ಮಾತು ಇವತ್ತಿಗೂ ಅಷ್ಟೇ ನಿಜ. ಕಾಮ ನಿನ್ನ ಶತ್ರು, ಮೊದಲು ಅದನ್ನು ಗುರುತಿಸು, ನಂತರ ಗೆಲ್ಲು. ಹೇಗನ್ನಿಸ್ತು ಈ ಒಂದು ವಿಡಿಯೋ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.